ಇವಾಗ 6:45 7 ಗಂಟೆ ಆಗಿತ್ತು ಅಲ್ಲಿ. ಎರಡು ಫೋನ್ ತಗೊಂಡೋಗೋರೆ. ಕಾರ್ತಿಕ್ ಉಂಡ್ರಂತೆ ಯಾರ್ದು ಯಾವ ಕಡೆ ಹುಡುಗ ಮಾತಾಡು ಎಷ್ಟು ಜನ ಬಂದಿದ್ರು? 6 ಜನ ಅಂತ ಹೇಳಿದ್ರು. ತೂರಳ್ಳಿ ಪಳ್ಳಿ ಅಂತ ಹೇಳಿದ್ರು. ಮಲಕ್ಕೆ ಬಲೆ ಹಾಕಿದೀವಿ ಅಂತ ಹೇಳಿದ್ರು. ಆಮೇಲೆ ನಾನು ಹಾಲು ತಗೊಂಬರಕ್ ಹೋದೆ. ಮಲ ತಗೋತೀರಾ ಅಂತ ಕೇಳಿದ್ರು. ತಾತ ಅವರೇ ಬತ್ತೀನಿ ಹಾಲು ತಗೊಂಡು ಅಂತ ಹೇಳಿದೆ. ಹಿಂಗಾಗಿ ಹಿಂಗ್ ಮಾಡವ್ರೆ. 3 ಜನನು ಸೇರ್ಕೊಂಡು ಅವ್ರಿಗೆ ಚೆನ್ನಾಗಿ ಹೊಡೆದು ಕಿವಿ ಓಲೆ ಬಿಚ್ಚಿಸ್ಕೊಂಡು ರಾಡಲ್ಲಿ ಹೊಡೆದು ನೀರಲ್ಲಿರೋ ದುಡ್ಡು ಒಡವೆ ಎಲ್ಲ ತಗೊಂಡೋಗವ್ರೆ. ಒಡವೆ ಅವಲಕ್ಕಿ ಚೈನು ಗುಂಡಿನ ತರ ಎಲ್ಲ ಇತ್ತು. ಯಡಿಯೂರು ಹೋಗ್ಬತ್ತೀನಿ. ಇಲ್ಲ ಮನೆ ಬಿಗಾದ ಮಾತಾಡ್ಕೊಂಡೇ ಹೋಯ್ತ ಹುಡುಗ. ಕೇಳ್ಕೊಂಡೇ ಹೋದ. ನಾನು ಹಂಗ ಮಲ ತಗೋತೀರಾ ಅಂತ ಕೇಳ್ದ. ಜೀವದ ಮಲ ಆದ್ರೆ ತಗೋತಾರೇನೋ ತಾತನ್ ಕೇಳ್ರಿ ಅಂತ ಅಂದೆ. ಅಷ್ಟ್ ದೂರ ಬರೋನಾಗ ಹಂಗೆ ನೆಗದು ಓಡಾಯ್ತಾ ಇದ್ರಲ್ಲ, ಮಲ ಸಿಕ್ಕೈತೆ ಹೋಗವ್ರೆ ಅಂತ ನಾನ್ ತಿಳ್ಕೊಂಡು ಇವ್ರು ಅಷ್ಟೊತ್ತು ಕಾಲ ಕಿರ್ಚ್ಕೋತಾವ್ರೆ. ಒಳಗ್ ಲಾಕ್ ಹಾಕ್ಬಿಟ್ಟವ್ರಿ. ಅದೇ ಒಳಗ್ ಲಾಕ್ ಹಾಕಿದ್ರು. ಇವ್ರು ಬರ್ಬೇಡ ಅಂತ. ಅಲ್ಲಿ ತಗೊಂಬರಕ್ ಹೋಗಿದೆ. ಈಗ 7 ಗಂಟೆಯಲ್ಲಿ ಕೇಳ್ಕೊಂಡೆ ಹೋಗೋರು ಹುಡುಗನ್ ನೋಡಿದ್ದೀನಿ ನಾನು. ಒಬ್ರು ನೋಡಿದ್ಯಾ? ಊರಳ್ಳಿ ಪಳ್ಳಿ ಅಂತಲೇ ಹೇಳಿದ್ರು. ಇವತ್ತು ಅವತ್ತು ಪಕ್ಕ ಇದ್ರೆ ಸಿಕ್ಕಾಕೊಂಡ್ರೆ ಪಕ್ಕದಲ್ಲಿ ನಮ್ಮೂರ್ ರೋಡ್. ಆಮೇಲೆ ರಾಮಣ್ಣ ಕೇಳಿದ್ರಂತೆ ಕಾರ್ ತೆಕ್ಕೊಂಡು ಅಂತ ಹೇಳಿದ್ರಂತೆ. ಆಮೇಲೆ ಬಿಡ್ಬಾರ್ದು ಎತ್ತು ಬಿಡ್ಬೇಕು ಅಂತ ಹೋದ್ರಂತೆ. ರಾಮಣ್ಣ ಹತ್ರ ಬೆಟನ್ ರಾಮಣ್ಣ ಹತ್ರ ಬಿಡ್ಬಾರ್ದು ಅಂದ್ರೆ ಬಿಡ್ಬಾರ್ದು ಎತ್ತು ಬಿಡ್ಬೇಕು. ಇನ್ನ ಇಷ್ಟ ಆದ್ಮೇಲೆ ಬಿಡ್ಬಾರ್ದು ಅಂತ ಹೋದ್ರಂತೆ. ಈಗ ಹಿಂಗ್ ವಾಪಸ್ ಹೋಗಾಗ ಅವ್ರವ್ರೇ ಮಾತಾಡ್ತಿದ್ದು. ರಾಮಣ್ಣ ಕೇಳಿಸ್ಕೊಂಡು ರಾಮಣ್ಣ ಕಾರ್ ನೋಡ್ಕೊಂಡೆ ಹೋಗೋನು ಯಾವ್ದು ಇಲ್ಗೂ ಅಲ್ಗೂ ಮೂಲೆ ಈ ಮೂಲೆ ನಂಬರ್ ಒಂದ್ ಚೂರ್ ಗತ್ನ ಯಾರಿಗ ಗೊತ್ತಿಂಗ. ಈಗ ವಾಚ್ ಮಾಡ್ರೆ ಎಲ್ಲಿ ಉಲಿಪುರ ಎಲ್ಲದೆ ಇವತ್ತಿಂದ 15 ದಿನ ತನಕ ನಂಬರ್ ಯಾವ ಬಂದ್ರು ಜ್ಞಾಪಿಸ್ಕೊತಾರೆ. ಇವತ್ತಿಂದ ಆಮೇಲೆ ಮಾಡ್ಬಿಡ್ತಾರೆ. ಆಮೇಲೆ ಈಗ ಆಗಿರೋದು ಈಗ ಏನಿಲ್ಲ. ಏನೇನ್